ಸಂಗೀತ ಆದ್ಮೇಲೆ ಇವಾಗ ನಮ್ರತಾ ಬೇಕು. ಪರ್ಫಾರ್ಮೆನ್ಸ್ ಇಲ್ಲ ಅವ್ರ ಹತ್ರ. ಅವ್ರ ತಂದಿಕ್ಕದೇ ಆಗೋಯ್ತು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಮ್ರತ ಅವ್ರ ಬಿಹೇವಿಯರು ಸರಿಗಿಲ್ಲ. ಅವ್ರದ್ದು ಫ್ರೆಂಡ್ಶಿಪ್ ಇದಾನೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ಜನ ಏನಂತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10 ಫೈನಲ್ಗೆ ಹತ್ರ ಬರ್ತಾ ಇದೆ. ಈಗ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟು ಘಟಾನುಘಟಿಗಳು. ಅದರಲ್ಲಿ ಈ ವೀಕ್ ಯಾರು ಮನೆಯಿಂದ ಈಚೆ ಹೋಗ್ತಾರೆ, ಯಾರು ವಿನ್ ಆಗ್ಬೋದು, ಇದ್ರ ಬಗ್ಗೆ ನಮ್ಮ ಜನಗಳ ಹತ್ರನೇ ಮಾತಾಡೋಣ ಬನ್ನಿ. ಫಸ್ಟ್ ಸ್ನೇಹಿತು, ಆಮೇಲೆ ಅವಿನಾಶು, ಇವಾಗ ಕಾರ್ತಿಕ್ ಫ್ಲಿಪ್ ಆಗ್ತಿದ್ದಾರೆ. ಅದಕ್ಕೆ ಹಾ ನಮ್ರತ ಬಿಟ್ಟು ಬೇರೆ ಯಾರು ಹೋಗ್ಬೇಕು? ಬೇರೆ ಅಂದ್ರೆ ವರ್ತೂರ್ ಹೋಗಬಹುದು, ಬಟ್ ನಮ್ರತಾ ಹೋಗ್ಬೇಕು. ನಿಮ್ಮ ಪ್ರಕಾರ ನಮ್ರತನೇ ಹೋಗ್ಬೇಕು. ಹಾ. ಯಾರು ವಿನ್ ಆಗ್ಬೋದು? ಸಂಗೀತ. ಸಂಗೀತ ಯಾಕೆ? ಸಂಗೀತ ಅವಳು ಎಷ್ಟು ಬೋಲ್ಡ್ ಆಗಿರ್ತಾರೆ, ಇದುವರೆಗೂ ಚೇಂಜ್ ಆಗಿಲ್ಲ, ಗ್ರೂಪಿಸಮ್ ಇಲ್ಲ. ಚೆನ್ನಾಗಿರೋರು ಅವರೇ, ಬ್ಯೂಟಿ ಕ್ಯೂಟಿ ಎಲ್ಲ ಅವರೇ. ವಿನ್ ಆಗ್ಬಾರ್ದು ಅಂತ ಯಾರು? ವಿನ್ ಆಗ್ಬಾರ್ದು ಕಾರ್ತಿಕ್. ಯಾಕೆ? ಬೇಡ, ಕಾರ್ತಿಕ್ ಸರಿಗೆ ಇಲ್ಲ. ಯಾಕೆ ಸರಿಗಿಲ್ಲ ಅಂತ? ಇವಾಗಲೂ ತುಂಬಾ ಓವರಾಗಿ ಮಾಡ್ತಿದ್ದಾರೆ. ಅವರು ಫಸ್ಟ್ ಸಂಗೀತ ಜೊತೆನೆ ಇದ್ರು, ಅಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆದ್ಮೇಲೆ ಸಂಗೀತ ಆದ್ಮೇಲೆ ಇವಾಗ ನಮ್ರತಾ ಬೇಕು. ಅವ್ರ ಬಿಹೇವಿಯರು ಸರಿಗಿಲ್ಲ. ಕಾರ್ತಿಕ್ ಗೆಲ್ಬಾರ್ದು. ಕಾರ್ತಿಕ್ ಗೆಲ್ಲೇಬಾರ್ದು. ಸಂಗೀತನೇ ಗೆಲ್ಬೇಕಾ? ಓಕೆ, ಸಂಗೀತನ ಬಿಟ್ಟು ಬೇರೆ ಯಾರು ವಿನ್ ಆಗ್ಬೋದು? ವಿನಯ್ ಗೆದ್ರು ಪರವಾಗಿಲ್ಲ, ಪ್ರತಾಪ್ ಗೆಲ್ಬಹುದು, ಬಟ್ ಸಂಗೀತನೇ ಗೆಲ್ಬೇಕು. ಹೇಳ್ದೆ ಅಲ್ಲ, ಸಂಗೀತ ಟೆಲಿನು ನೋಡಬೇಕು. ಅವ್ರು ಮಾತ್ರ ನಿಯತ್ತಾಗಿ ಆಡ್ತಿರೋದು. ಆಮೇಲೆ ಯಾವ್ದಾದ್ರು ಕಂಟೆಸ್ಟೆಂಟ್ ಇಕ್ಕಿದ್ರೆ ಸಕ್ಕತ್ತಾಗಿ ಆಡೋದು ಅವರೇ, ಬೋಲ್ಡಾಗಿ ಅವರೇ ಮಾತಾಡೋದು. ಅದೇ ಒಂಥರ ಮಾತಾಡ್ತಾರಲ್ಲ, ಆಹಾ ಓಹೋ ಅದು ಸಕ್ಕತ್ತಾಗಿ ಹೇಳ್ತಾರೆ. ತುಂಬ ಇಷ್ಟ ಆಯ್ತು ಅವ್ರನ್ನ. ಆಮೇಲೆ ಇವ್ರು ಹೇಳ್ತಾರಲ್ಲ ಕಾರ್ತಿಕ್, ಅವರು ಬೇಡ ಅನ್ಸುತ್ತೆ. ಯಾಕಂದರೆ ತುಂಬ ರೂಢಾಗಿ ಅವರು ಬೇಡ ಅಂತ ಹೇಳ್ತಿದೆ. ಏನಕ್ಕಂದರೆ ತುಂಬ ರೂಢಾಗಿ ಮಾತಾಡ್ತಾರೆ. ಇವಾಗಲೇ ಒಂಥರ ಸ್ಕೋಪ್ ಥರ ಮಾತಾಡ್ತಾರೆ. ಟೈಲ್ ಇನ್ನೂ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತು. ಬಟ್ ಅವ್ರ ಗೇಮ್ ಅವ್ರು ಆಡ್ತಾ ಇದಾರಲ್ವಾ? ಆಡ್ತಿದ್ದಾರೆ ಗೊತ್ತು, ಬಟ್ ಬೇಡ ಅಂತ ಅನ್ಸ್ತೈತೆ ಅಷ್ಟೇ. ಈ ವೀಕ್ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ? ತುಕಾಲಿ ಸಂತೋಷ್. ಯಾಕೆ ಅವರು? ಅವ್ರ ತಂದಿಕ್ಕದೇ ಆಗೋಯ್ತು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು. ಅದಕ್ಕೆ ಅವರು ಅಂದ್ರೆ ಆಟ ಆಡ್ತಿದಾರಲ್ವಾ? ಆಟ ಏನು ಆಡ್ತಾ ಇಲ್ಲ, ಅವ್ರದ್ದೇನು ಅಷ್ಟೊಂದು ಪರ್ಫಾರ್ಮೆನ್ಸೇ ಇಲ್ವಲ್ಲ ಅವ್ರದ್ದು. ತುಕಾಲಿ ಸಂತೋಷ್ ಬಿಟ್ಟು ಬೇರೆ ಯಾರು ಹೋಗ್ಬೋದು? ತನಿಷಾ ಅವ್ರು ಯಾಕೆ ಹೋಗ್ತಾರೆ ಅಂತ ಅನ್ಸುತ್ತೆ? ತನಿಷಾ ಜಾಸ್ತಿ ಕಾಣಿಸ್ಕೋತಾನೆ ಇಲ್ಲ ಎಲ್ಲೂ. ಆಮೇಲೆ ಏನು ಅವಾಗಿತ್ತು ವಾಯ್ಸ್ ರೈಸ್ ಮಾಡ್ತಾ ಇದ್ರು, ಇವಾಗ ಏನೂ ಇಲ್ಲ, ಸುಮ್ಮನೆ ಅವರೇ. ಮಾಡ್ಬೇಕು ಇನ್ನೊಂದು ಸ್ವಲ್ಪ. ಏನು ಮಾಡಿದ್ರು ತನಿಷಾ ಅವರೇ, ಈ ಸತಿ ತನಿಷಾ ಅವರೇ ಹೋಗ್ಬೋದೇನು. ವಿನ್ ಯಾರು ಆಗ್ಬೋದು? ವಿನಯ್. ವಿನಯ್ ಯಾಕೆ ವಿನಯ್ ಆಗ್ತಾರೆ ಅಂತ? ಅವ್ರು ಎಷ್ಟೇ ಅಗ್ರೆಸಿವ್ ಆಡೋರು ಕರೆಕ್ಟಾಗಿ ಇರ್ತಾರೆ. ನೋಡೋರ್ ಕಣ್ಣಕ್ಕೆ ಸ್ವಲ್ಪ ತಪ್ಪಾಗಿ ಕಾಣಿಸ್ತಾ ಇದೆ ಅದು. ಅಗ್ರೆಸಿವ್ ಆಗಿದ್ರು ಅವ್ರು ಒಳ್ಳೆ ರೀತಿಲೇ ಮಾಡ್ತಾರೆ. ಆದ್ರೆ ಇವಾಗ ಅವರು ಫಸ್ಟ್ ಎಲ್ಲ ಒಂದು ಟೀಮ್ ತರ ಇತ್ತು, ಬಟ್ ಇವಾಗ ಒಬ್ಬರೇ ಆಗ್ಬಿಟ್ಟಿದಾರಲ್ವಾ? ಹೌದು. ಸೈಲೆಂಟ್ ಆಗ್ಬಿಟ್ಟಿದಾರಲ್ವಾ? ಅವ್ರು ಹಂಗೇನೆ ಒಬ್ಬರೇ ಮಾಡ್ತವ್ರು. ಇವಾಗ ಎಲ್ಲ ಏನು ಅವಾಗ ಫ್ರೆಂಡ್ಶಿಪ್ ಇದ್ದಿದ್ದು, ಎಲ್ಲರೂ ಗ್ರೂಪ್ ಅಂತ ಇದು ಮಾಡಿಬಿಟ್ರು. ಅದೇ ಅವರೇ ಹೇಳ್ತವ್ರಲ್ಲ, ಇವಾಗ ಇವ್ರು ಮಾಡಿದ್ರೆ ಫ್ರೆಂಡ್ಶಿಪ್ಪು, ಅವ್ರು ಮಾಡಿದ್ರೆ ಇವಾಗ ಇವರು ಸಂಗೀತ ಮತ್ತು ಕಾರ್ತಿಕ್ ಅವರೆಲ್ಲ ಮಾಡಿದ್ರೆ ಅದು ಫ್ರೆಂಡ್ಶಿಪ್ ಅಂತೆ. ವಿನಯ್ ಅವರು ನಮ್ರತ ಅವರೆಲ್ಲ ಮಾಡಿದ್ರೆ ಗ್ರೂಪ್ ಅಂತೆ ಅದು. ಅವ್ರದ್ದು ಫ್ರೆಂಡ್ಶಿಪ್ಪೇ ತಾನೆ. ಇವಾಗ ನಮ್ರತ ಅವರು ನೆನ್ನೆ ತಾನೇ ವಿನಯ್ ಇದು ಮಾಡಲಿಲ್ವಾ, ತೆಗ್ದಾಕಿಲ್ವಾ ಆಚೆ. ಎಲ್ಲ ಸಪ್ರೇಟಾಗಿ ಆಡ್ತವ್ರೆ. ಅವ್ರಿಗೋಸ್ಕರನೇ ಆಡ್ತವ್ರೆ ಎಲ್ರು. ಅದೇ 3 ಜನ ಹುಡುಗಿಯರು ಇದ್ದಾರಲ್ಲ, ಅವರೆಲ್ಲ ಯಾರಾದ್ರೂ ಒಬ್ರು ವಿನ್ ಆಗ್ತಾರೆ ಅಂದ್ರೆ ಯಾರು ಆಗ್ಬೋದು? ಸಂಗೀತ ಆಗ್ಬೋದು. ಸಂಗೀತ ಏನಕ್ಕೆ ಅವರೇ ಆಗ್ತಾರೆ ಅಂತ ಹೇಳ್ತಾರೆ? ನಮ್ರತ ಆಗಲ್ಲ? ನಮ್ರತ ಗೊತ್ತಿಲ್ಲ. ಸಂಗೀತ ಅವ್ರು ಕರೆಕ್ಟಾಗೇ ಇರ್ತಾರೆ. ಅದೇನು ಕರೆಕ್ಟಾಗೇ ಇರ್ತಾರೆ ಸಂಗೀತ ಅವರು. ಇವತ್ತು ಪ್ರೊಮೋ ನೋಡಿದ್ರೆ ಇವತ್ತು ಏನು ಪ್ರತಾಪ್ ಜೊತೆ ಮತ್ತೆ ಜಗಳ ಮಾಡ್ಕೊಂತ ಇದ್ದಾರೆ. ಒಬ್ಬೊಬ್ಬರ ಜಗಳ ಆಡ್ಕೊಂತಾನೆ ಅವ್ರಿಗೆ ಗೆಲ್ಬೇಕಂದ್ರೆ ಮಾಡ್ಕೊಂತಾರೆ. ಕರೆಕ್ಟ್ ಪಾಯಿಂಟ್ ಅದು. ಏನ್ ಕರೆಕ್ಟ್ ಪಾಯಿಂಟ್? ಜಗಳ ಮಾಡ್ಕೊಂಡ್ರೆ ತಾನೆ ಕಾಣಿಸ್ಕೊಳ್ಳೋದು ಕ್ಯಾಮ್ರಲ್ಲಿ. ಆವಾಗಲೇ ಗೆಲ್ಲಕ್ಕಾಗೋದು. ಕಾಣಿಸ್ಕೋಬೇಕು ಅಂತ ಜಗಳ ಮಾಡ್ತಾರೆ. ಕಾಣಿಸ್ಕೋಬೇಕು ಅಂತಾನೆ ಜಗಳ ಮಾಡ್ತಾ ಇರ್ಬೋದೇನೋ. ಈ ವೀಕ್ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ತನಿಷಾ ಅನ್ಕೊಂಡು. ಏನು ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಅವ್ರ ಹತ್ರ, ಇಲ್ಲ ಅಷ್ಟೊಂದು. ಮೇನ್ ಹೋಗ್ಬೇಕಾದ್ರೆ ಸಂಗೀತ ಹೋದ್ರೆ ಮಾತ್ರ ಮಸ್ತಾಗಿರುತ್ತೆ ಬಿಗ್ ಬಾಸ್ ಅಷ್ಟೇ. ಇನ್ನೇನು ಇವಾಗ ಕಾರ್ತಿಕ್ ಹತ್ರ ಇದ್ರು, ಕಾರ್ತಿಕಿಂದ ದೂರ ಹೋದ್ರು, ಇವಾಗ ವಿನಯ್ ಹತ್ರ ಬಂದವ್ರೆ, ನೆಕ್ಸ್ಟ್ ವಿನಯಿಂದ ದೂರ ಹೋಯ್ತಾರೆ, ಅಷ್ಟೇ ವ್ಯತ್ಯಾಸ. ತನಿಷಾ ಬಿಟ್ಟು ಬೇರೆ ಯಾರು ಹೋಗ್ಬೋದು ಈ week? ಬೇರೆ ಯಾರು ಹೋಗ್ಬೋದು? ತುಕಾಲಿ ಚೆನ್ನಾಗಿ ಆಡ್ತಿದ್ದಾರೆ. ಆಡ್ತಿದ್ದಾರೆ, ಹೋಗ್ಲೇಬೇಕು. ಏನು ಮಾಡಕ್ಕ, ಈ ಸತಿ ನೋಡಿ ಏನು ಆಡೇ ಇಲ್ಲ. ಟಿಕೆಟ್ ಫಿನಾಲೆ ಟಿಕೆಟಲ್ಲಿ
ವರ್ತೂರ್ ಸಂತೋಷ್ ಗೆಲ್ಲೇಬೇಕು ಹಳ್ಳಿಕಾರ ಒಡೆಯ. ನಮ್ಮ ಓಟು ಅವ್ರಿಗೆ ರೀ. ರೈತರ ಪರವಾಗಿ ನಾವು ನಿಂತ್ಕೊಬೇಕು. ಫೈನಲಿಸ್ಟಲ್ಲಿ ವರ್ತೂರ್ ಅವ್ರು ಇದ್ದೇ ಇರ್ತಾರೆ. ವಿನ್ನು ಕಾರ್ತಿಕ್ ಇಲ್ಲ ವರ್ತೂರ್ ಬರ್ತಾರೆ. ವಿನಯ್ ಅಷ್ಟು ಹೋಗಲ್ಲ, ಫೈನಲ್ಗೆ ಇದ್ದೇ ಇರ್ತಾರೆ. ಮತ್ತೆ ಸಂಗೀತ ಹೋದ್ರೆ ಯಾರು ವಿನ್ ಆಗಲ್ಲ. ನಮ್ರತ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಬರ್ಬೋದು ಆಲ್ಮೋಸ್ಟ್. ಇನ್ಯಾರು ಅಷ್ಟೊಂದು ಏನಿಲ್ಲ. ನಮ್ಮ ಪ್ರಕಾರ ಕಾರ್ತಿಕ್ ಸೆಕೆಂಡ್ ರನ್ನರ್ ಅಪ್. ಅವ್ರಿಗೆ ಗೆದ್ರೆ ಬೆಂಗಳೂರು ರೈಸ್ ಮಾಡ್ತಾರೆ. ಮಾಡೇ ಮಾಡ್ತೀವಿ ಅಂತ ಹೇಳವ್ರು ಹಳ್ಳಿ ಕಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.